ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಮುಂದುವರಿತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ದಾವಣಗೆರೆಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಿಜ್ವಾನ್ ಅರ್ಷದ್ ಅವರೇ. ನಮಸ್ಕಾರ ಪ್ರಶಾಂತ್ ಅವರು. ಅಜಿತ್ ಹನುಮಕ್ಕನವರು ಮತ್ತು ಪ್ರಶಾಂತ್ ನಾಥ್ ಒಟ್ಟೊಟ್ಟಿಗೆ ಇದ್ದೀವಿ. ಅಜಿತ್ ಅವರು ನಮಸ್ಕಾರ. ಏನು ಸಾದಿಕ್ ಪೈಲ್ವಾನ್ ಬಂದ್ರ ಪ್ರಚಾರಕ್ಕೆ? ಮಾಡ್ತಾ ಇದ್ದಾರಲ್ಲ, ಪ್ರಚಾರ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತಾ ಇದೆ ಸರ್ ವಾತಾವರಣ? ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು ಪ್ರಚಾರ ಮಾಡಿ ನಿಶ್ಚಿತವಾಗ್ಲೂ ಗೆಲ್ತೀವಿ. ಒಳ್ಳೆ ಮಾರ್ಜಿನಿಂದ ನಾವು ಗೆಲ್ತಾ ಇದ್ದೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಮುಸ್ಲಿಂ ಅಸಮಾಧಾನ ಒಂದು ಸ್ವಲ್ಪ ಟೆನ್ಷನ್ ಮಾಡ್ತಾ ಇದೆ ನಿಮಗೆ, ಇಲ್ಲ ಅಂತ ಹೇಳ್ಬೇಡಿ. ಇಲ್ಲ, ಅಸಮಾಧಾನ ಇರುತ್ತೆ, ಇಲ್ಲ ಅಂತಿಲ್ಲ. ಟಿಕೆಟ್ ಕೇಳಿದ್ದೀವಿ, ಸಿಕ್ಕಲಿಲ್ಲ, ಸ್ವಲ್ಪ ಅಸಮಾಧಾನವೂ ಇರುತ್ತೆ. ಬಟ್ ಅದು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ಬಿಡ್ತಾರೆ ಅಂತಿಲ್ಲ. ಮುಸ್ಲಿಂ ಮತದಾರರು ಭಾಳ ಪ್ರಜ್ಞಾವಂತ ಮತದಾರರು ಮತ್ತು ಭಾಳ ಸೆಕ್ಯುಲರ್ ಮತದಾರರು. ಯಾವ ಕಾರಣಕ್ಕೂ ಕೋಮುವಾದಿ ಪಕ್ಷ ಯಾವುದೇ ಆಗಿರಲಿ, ಅದು BJP ಆಗಿರಲಿ, SDP ಆಗಿರಲಿ, ಯಾವುದೇ ಕೋಮುವಾದಿ ಪಕ್ಷಕ್ಕೆ ಮುಸ್ಲಿಂ ಮತದಾರರು ಬೆಂಬಲವನ್ನು ಸೂಚಿಸುವುದಿಲ್ಲ. ಓಕೆ, ಬಟ್ ರಿಜ್ವಾನ್ ಇದನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತ? ಸರ್ಕಾರ ಇದೆ, ಆಡಳಿತ ಪಕ್ಷ ಇದೆ, ಘಟಾನುಘಟಿ ನಾಯಕತ್ವ ಇದೆ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಕೂತಿದ್ರು. ಈ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯನ್ನು, ಯಾಕಂದರೆ ಈಗ ಸಾದಿಕ್ ಪೈಲ್ವಾನ್ ಕೊನೆಯ ದಿನದ ಮೊದಲೇ ಅವರನ್ನು ನೀವು ಹಿಂತೆಗೆಸ್ಕೊಳ್ಳೋಕ್ಕಾಗಲಿಲ್ಲ, ಮರುದಿನ ಬೆಂಗಳೂರಿಗೆ ಕರ್ಕೊಂಡು ಬಂದು ಹಿಂತೆಗೆಸ್ಬೇಕಾಯಿತು. ನೀವು ಸಲೀಂ ಅಹ್ಮದ್ ದಾವಣಗೆರೆಯಲ್ಲಿ ಇದ್ದದ್ದನ್ನು ನಾವು ನೋಡಿದ್ವಿ. ಇದನ್ನು ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತ? ಇಲ್ಲ, ಅದು ನಾನು ಹೇಳಕ್ಕೆ ಬರಲ್ಲ. ಬಟ್ ಅದರಲ್ಲಿ ನಮ್ಮೆಲ್ಲರದು ಸ್ವಲ್ಪ ತಪ್ಪು ಇದೆ. ಎಲ್ಲರೂ ಅಂದರೆ ನಮ್ಮದು ಕೂಡ, ನಾವು ಅಲ್ಪಸಂಖ್ಯಾತರು ನಾಯಕರು ಅಂತ ನಾವು ಕೇಳ್ಕೊತೀವಿ, ನಮ್ಮದು ಕೂಡ ತಪ್ಪು ಇದೆ. ಯಾಕಂದರೆ ನಾವೆಲ್ಲ ಸೇರಿಕೊಂಡು ಅಬ್ದುಲ್ ಜಬ್ಬಾರ್ಗೇ ಟಿಕೆಟ್ ಕೊಡಬೇಕು ಅಂತ ಒಂದೇ ಹೆಸರು ಇಟ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದು. ಓಕೆ, ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ವರೆಗೂ ಅದು ಸ್ವಲ್ಪ ಸರಿಗೆ ಹೋಗಿಲ್ಲ. ನಾವು ಇನ್ನೂ ಸ್ವಲ್ಪ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಬಹುದಿತ್ತು. ಲೋಕಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ವಿಚಾರ ಮಾಡಿಕೊಂಡು ಹೇಳ್ಬೋದಿತ್ತು. ಅದು ನಾವುಗಳು ಮಾಡೋಕ್ಕಾಗಿಲ್ಲ. ಅವರು ಜಬ್ಬಾರ್ ಅವರು ಆಲ್ರೆಡಿ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಇನ್ನೂ 3.5 ವರ್ಷ ಅವ್ರದ್ದು ಅವಧಿ ಇದೆ. ಮತ್ತು ಅವ್ರಿಗೂ ಸ್ವಲ್ಪ ಮಲ್ಲಿಕಾರ್ಜುನ್ ಅವ್ರಿಗೆ ಪರ್ಸ್ನಲ್ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ನಾವು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ವೈಡ್ಲಿ ಕನ್ಸಲ್ಟೇಷನ್ ಮಾಡ್ಬೋದಿತ್ತು. ಸೊ ಬರೀ ಪಾರ್ಟಿಯಿಂದ ಅಂತಿಲ್ಲ, ನಮ್ಮ ಕಡೆಯಿಂದನೂ ಕೂಡ ಸ್ವಲ್ಪ ಅಲ್ಲ. ಬಟ್ ಈಗ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗನೇ ಚುನಾವಣೆಗೆ ನಿಂತಿರುವಾಗ ಶಾಮನೂರು ಮಲ್ಲಿಕಾರ್ಜುನ್ ಜಮೀರ್ ಬಗ್ಗೆ ಹೇಳಿದರು, ಇಲ್ಲ ಅವ್ರು ಯಾರ್ರೀ ಇಲ್ಲೆಲ್ಲ ತಲೆ ಹಾಕೋಕ್ಕೆ ಅಂತ ಹೇಳಿದರು. ನಂತರ ಬಂದರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ನಡೆಯುತ್ತೆ ಅನ್ನುವ ರೀತಿಯ ಹೇಳಿಕೆ ಕೊಟ್ಟರು. ಹೀಗಾಗಿ ಜಮೀರ್ ಮುನ್ಸ್ಕೊಂಡಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇವೆ. ಗೊತ್ತಿಲ್ಲ, ಈಗ ಜಮೀರ್ ಮಾಧ್ಯಮಗಳ ಜೊತೆ ಮಾತನಾಡಿಲ್ಲ. ಬಟ್ ಅವರ ಬೆಂಬಲಿಗ ಒಬ್ಬ ಕಾರ್ಪೊರೇಟರ್ ಬಂದು ಕ್ಷಮೆಯಾಚನೆ ಮಾಡದೆ ಹೋದರೆ ನಾವು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವೋಟ್ ಹಾಕಲ್ಲ ಅನ್ನುವ ಮಟ್ಟಕ್ಕೆ ಹೇಳಿದ್ರು. ಸಲೀಂ ಅಹ್ಮದ್ ನಮ್ಮದೇ ಶೋದಲ್ಲಿ ಬಂದು ಹೇಳಿದರು, ಇಲ್ಲ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ, ಆ ಷಡ್ಯಂತ್ರವನ್ನು ನಾನು ಏಪ್ರಿಲ್ 10ಕ್ಕೆ ಬಿಚ್ಚಿಡ್ತೀನಿ ಅಂತ ಹೇಳಿದರು. ಇದೆಲ್ಲವೂ ಕ್ಯಾಮ್ರಾ ಎದುರುಗಡೆ ನಡೆದಿರ್ತಕ್ಕಂಥದ್ದು ರಿಜ್ವಾನ್. ಹೌದು, ಅದೇ ಇದೆಲ್ಲ ನಮ್ಮಲ್ಲೇ ನಡೆದಿರೋದಲ್ವಾ. ಎಲ್ಲ ಮೈನಾರಿಟಿ ನಮ್ಮ ಲೀಡರ್ಸ್ ಮಧ್ಯನೇ ನಡೀತಾ ಇರ್ತಕ್ಕಂಥದ್ದು. ಮತ್ತು ಭಾಳ ದೊಡ್ಡ ವಿಚಾರದಲ್ಲಿ ಭಾಳ ದೊಡ್ಡ ಯಾರಿಗೂ ವಿರುದ್ಧನೋ ಪರಾನೋ ಅಂಥದ್ದಾಗಿಲ್ಲ ನನ್ನ ಪ್ರಕಾರ. ಅದು ದಟ್ ಈಸ್ ನಾಟ್ ಎನ್ ಇಶ್ಯೂ ಭಾಳಷ್ಟು ಇದ್ದಾವೆ. ಒಂದು ಚುನಾವಣೆ ಅಂದರೆ ಒಂದೇ ಒಂದು ಇಶ್ಯೂ ಇಟ್ಕೊಂಡು ಚುನಾವಣೆಯ ಫಲಿತಾಂಶ ತೀರ್ಮಾನ ಆಗೋದಿಲ್ಲ. ಹಲವಾರು ಜನರಿಗೆ ಬೇಕಾದಂಥ ಇಶ್ಯೂಗಳಿದ್ದಾವೆ. ಜನ ಅದ್ರ ಬಗ್ಗೆನೂ ಕೂಡ ಜಾಸ್ತಿ ಚಿಂತನೆ ಮಾಡ್ತಾರೆ ಹೊರತು ಬರೀ ಇದು ಒಂದೇ ಇಶ್ಯೂ ಇಟ್ಕೊಂಡು ಯಾರು ಮತದಾರರು ತೀರ್ಮಾನ ಮಾಡೋದಿಲ್ಲ. ಇನ್ನೂ ಬೆಟರ್ ಆಗಿ ನಾವೆಲ್ಲ ನನಗನ್ಸುತ್ತೆ. ಶ್ರೀಮಂತ ಬಡವ ಅನ್ನೋ ಒಂದು ಇಶ್ಯೂ ಕೂಡ ಬರ್ತಿದೆ ಅಲ್ಲಿ, ಅಥವಾ BJP ಅದನ್ನು ಪ್ರೊಜೆಕ್ಟ್ ಮಾಡ್ತಿದೆ. ಆಯಿತು, BJP ಅವ್ರಿಗೆ ಕೇಳಬೇಕು, ಬಡವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಪಕ್ಷ ಮತ್ತು ಸರ್ಕಾರ ಯಾವುದು? ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಯಾವುದು? ಅದು ಕಾಂಗ್ರೆಸ್ ಪಕ್ಷ. ನೀವು ಗ್ಯಾರಂಟಿ ವಿರುದ್ಧವಾಗಿದ್ರಿ. ಈ ಬಾರಿನೂ ಅಸೆಂಬ್ಲಿಯಲ್ಲಿ ಅವೈಜ್ಞಾನಿಕ ಗ್ಯಾರಂಟಿಗಳು ನೀವು ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದವರು ನೀವು.
ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದವರು ಬಿ ಜೆ ಪಿಯವರು. ಅವ್ರು ಹೆಂಗೆ ಬಡವ್ರ ಪರವಾಗಿ ಆಗ್ತಾರೆ? ಬಡವ್ರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾರೆ, ಅದು ಕಾಂಗ್ರೆಸ್ ಸರ್ಕಾರ. ಸೊ ನಾವು ಬಡವ್ರ ಪರವಾಗಿ ಇರ್ತಕ್ಕಂಥವ್ರು ನಾವು. ಸೊ ಆ ಇಶ್ಯೂ ಇಟ್ಕೊಂಡು ಬಿ ಜೆ ಪಿಯವರು ಹೋದರೆ ನಿಶ್ಚಿತವಾಗ್ಲೂ ಸೋಲ್ತಾರೆ ಅಂತ. ಅಲ್ಲಲ್ಲ, ಶಾಮನೂರು ಶಿವಶಂಕರಪ್ಪನವರ ಶ್ರೀಮಂತ ಕುಟುಂಬದಿಂದ ಬಂದಿರುವ ಸಮರ್ಥ್ ವರ್ಸಸ್ ಹಮಾಲಿ ಕುಟುಂಬದಿಂದ ಬಂದಿರುವ ದಾಸಕರಿಯಪ್ಪ ಅಂತ ಆಯಿತು. ಹಾಗಾದರೆ ಅವರು ಒಂದು ತೀರ್ಮಾನಕ್ಕೆ ಬರಬೇಕು ಬಿ ಜೆ ಪಿಯವರು. ಇನ್ನು ಮುಂದೆ ಅವರು ಯಾವುದೇ ಶ್ರೀಮಂತರ ಕುಟುಂಬಕ್ಕೆ ಟಿಕೆಟ್ ಕೊಡೋದಿಲ್ಲ, ರಾಜಕಾರಣಕ್ಕೆ ತೊಗೊಂಡು ಬರೋದಿಲ್ಲ ಅಂತ ಒಂದು ಇತ್ಕೊಳ್ಳಿ. ಶ್ರೀಮಂತರು ಎಷ್ಟು ಜನ ಬಿ ಜೆ ಪಿಲಿದ್ದಾರೆ, ಎಷ್ಟು ಜನ ಶಾಸಕರಿದ್ದಾರೆ, ಸಂಸದರ ಅಂತ ಲೆಕ್ಕ ಹಾಕ್ಕೊಂಡ್ರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಎಷ್ಟು, ಬಿ ಜೆ ಪಿ ಅಂತ ಶ್ರೀಮಂತರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಇವತ್ತು ಬಿ ಜೆ ಪಿನೇ ಶ್ರೀಮಂತರ ಪಕ್ಷ ಸಂದರ್ಭದಲ್ಲಿ ಈ ಮಾತಂತೂ ನಾವು ಹೇಳೋದೇ ಇಲ್ಲ. ಅವ್ರು ಕಂಟ್ರೋಲ್ ಮಾಡ್ತಾ ಇರೋದೇ ಬಿ ಜೆ ಪಿ ಪಕ್ಷ, ಶ್ರೀಮಂತರು. ಬಟ್ ರಿಜ್ವಾನ್, NSUI ಅಧ್ಯಕ್ಷರಾದಾಗಿಂದ ನೋಡಿದ್ದೀನಿ. ರಿಜ್ವಾನ್, ನೀವು NSUI ಅಧ್ಯಕ್ಷರಾಗಿ ನೋಡಿದ್ದೀನಿ, ಏನೇನು ಸೈಕಲ್ ಹೊಡೆದಿದ್ದೀರಿ ನೋಡಿದ್ದೀನಿ. ನಂತರ ಆಗಿದ್ದ MLA ಭಾಳ ವರ್ಷಗಳ ನಂತರ. ಬಟ್ ನಿಮಗಿದು ಡಿಸ್ಟರ್ಬ್ ಆಗಲ್ವಾ? ನೀವು ಒಂದು ಕೇಡರಿಂದ ಮೇಲೆ ಬಂದಿರತಕ್ಕಂಥವ್ರು. ಬಹುತೇಕ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ವಿ ನಾವು, ಸಾಗರ್ ಖಂಡ್ರೆ, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ, ಸಂಯುಕ್ತ ಪಾಟೀಲ್. ಈಗ ನೋಡಿದರೆ ಶಾಮನೂರ್ ಅವರ ಮೊಮ್ಮಗನಿಗೆ ಅನುಕಂಪದ ಟಿಕೆಟ್ ಅನ್ನುವ ಕಾರಣಕ್ಕೋಸ್ಕರ ಟಿಕೆಟ್ ಕೊಡ್ತಾ ಇದ್ದೀರಿ. ಸಾದಿಕ್ ಪೈಲ್ವಾನ್ರಂಥ ಪಾರ್ಟಿ ದುಡಿದಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಅಂದರೆ ಅವರವರ ಮಕ್ಕಳೇ ರಾಜಕಾರಣಕ್ಕೆ ಬರೋದಾದರೆ ನೀವು ಪಾರ್ಟಿ ಕೇಡರನ್ನು ಹೇಗೆ ನೀವು ಪ್ಯಾಸಿಫೈ ಮಾಡ್ತೀರಿ ಮುಂದಿನ ದಿನಗಳಲ್ಲಿ? ಬಡವ ಶ್ರೀಮಂತ ಅಲ್ಲೂ ಇದೆ ಅಲ್ಲ ನೋಡಿ. ಅಲ್ಲ ಸರಿ, ತಾವು ಹೇಳ್ತಿರೋದು ಸರಿ ಇದೆ. ಆದರೆ ಒಂದು ಕಡೆ ರಾಜಕಾರಣಿಗಳ ಮಕ್ಕಳು, ನಾಯಕರ ಮಕ್ಕಳು ಬರ್ತಾ ಇರ್ತಕ್ಕಂಥದ್ದು ನಿಜ. ಅಷ್ಟೇ ಸತ್ಯ ಏನಂದರೆ ರಿಜ್ವಾನ್ ಅರ್ಷದ್ ಅಂತವರು, ಶ್ರೀನಿವಾಸ್ ಮಾನೆ ಅಂತವರು, ಯಾಸಿರ್ ಖಾನ್ ಪಠಾನ್ ಅಂತವರು, ನಾನು ಇವತ್ತು ಹಲವಾರು ಹೆಸರು, ಪ್ರದೀಪ್ ಈಶ್ವರ್ ಅಂತವರು, ಕಡೂರ್ ಆನಂದ್ ಅಂತವರು, ನಾನು ಈಗ ಹೇಳ್ತಾ ಹೋದರೆ 50 ಜನ ಶಾಸಕರು, ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು, ಸಂಘಟನೆಯ ಮೂಲಕ ಬಂದಿರತಕ್ಕಂಥವ್ರಿಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳ್ಬೋದಲ್ಲ. ಸೊ ಎಷ್ಟು ರಾಜಕಾರಣಿ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ 3 ಪಟ್ಟು ರಾಜಕೀಯದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು, ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಅವಕಾಶ ಸಿಕ್ಕಿದೆ. ನಾನೇ ನಿಮ್ಮ ಮುಂದೆ ನಾನು ಬೆಳೆದು ಬಂದಿರತಕ್ಕಂಥ NSUI ಯೂತ್ ಕಾಂಗ್ರೆಸ್ಸಿನ ಮುಖಾಂತರ ಬಂದಿರತಕ್ಕಂಥ ಒಬ್ಬ ಯುವಕ. ನನಗೆ ಯಾವುದೋ ರಾಜಕಾರಣದ, ನಮ್ಮಪ್ಪ ಮಿನಿಸ್ಟ್ರ್ ಇಲ್ಲ, MLA ಇಲ್ಲ, MP ಇಲ್ಲ, ಒಂದು ಕೊನೆಗಾಗಿ ಕೌನ್ಸಿಲರ್, ಪಂಚಾಯತ್ ಮೆಂಬರ್ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ತಾನೇ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಸೊ ಕೆಲವರು ರಾಜಕಾರಣಿಗಳ ಮಕ್ಕಳು ಇದ್ದಾರೆ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಸಾಮಾನ್ಯ ಜನರ ಮಕ್ಕಳು ಕೂಡ ನಮ್ಮಂಥವ್ರು ಇದ್ದೀವಿ. ಆದರೆ ರಿಜ್ವಾನ್, ಇಡೀ ಕಾಂಗ್ರೆಸ್ ಪಕ್ಷದಿಂದಾನೇ ಇದ್ದೀವಿ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು 2023 ಚುನಾವಣೆಯಲ್ಲಿ ನೋಡಿದ್ವಿ. ಬಹುತೇಕ ನಾನು 100% ಅನ್ನಲ್ಲ, ಆದರೆ 80%, 85%ವರೆಗೆ ಮುಸಲ್ಮಾನರು JDS ಅನ್ನು ಕೂಡ ಡಂಪ್ ಮಾಡಿ ನಿಮ್ಮ ಜೊತೆಗೆ ಬಂದರು 2023. ಆದರೆ ಏಕಾಏಕಿ ಕಳೆದ 15 ದಿನದಲ್ಲಿ ಏನಾಯಿತು? ಮುಸ್ಲಿಂ ಸಮುದಾಯ ನಮಗಿಲ್ಲಿ ಹೊರಗಡೆ ಬಂದು ಚರ್ಚೆಯಲ್ಲಿ ಭಾಗವಹಿಸಿ ಹೇಳ್ತಿದ್ದಾರೆ, ಇಲ್ಲ ಕಾಂಗ್ರೆಸ್ ನಮ್ಗೆ ಸೀಟ್ ಕೊಡಬೇಕಿತ್ತು, ನಮ್ಗೆ ಸೀಟ್ ಕೊಡಲಿಲ್ಲ, ನಮ್ಮ ಸೀಟ್ ಅದು ದಾವಣಗೆರೆ ದಕ್ಷಿಣ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳನ್ನು ಕೂಡ ನಮ್ಮಿಂದ ತೆಗೆದುಕೊಂಡು ಬಿಟ್ಟರೆ. ಅವ್ರ ಪ್ರಶ್ನೆ, ಶಾಮನೂರು ಶಿವಶಂಕರಪ್ಪನವರು 40 ವರ್ಷ ಟಿಕೆಟ್ ಕೊಟ್ರಿ, ಓಕೆ, ಈಗ ಅವ್ರ ಮೊಮ್ಮಗನಿಗೂ ಹೆಂಗೆ ಟಿಕೆಟ್ ಕೊಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯೊಡನೆ ಮುಸ್ಲಿಂ ಅಸಮಾಧಾನ ಅಂತಕ್ಕಂಥದ್ದು ಶುರು ಆದರೆ ದ್ಯಾಟ್ ಈಸ್ ಎಡಿಫೈಸ್ ಆಫ್ ಕಾಂಗ್ರೆಸ್ ವೋಟ್ ಬ್ಯಾಂಕ್. ಈಗ ಹೆಂಗೆ BJPಗೆ ಲಿಂಗಾಯತರ ವೋಟ್ ಬ್ಯಾಂಕ್ ಎಡಿಫೈಸು, ಹಂಗೆ ಕಾಂಗ್ರೆಸ್ಸಿಗೆ ಮುಸ್ಲಿಮರ ವೋಟ್ ಬ್ಯಾಂಕ್ ಒಂದು ಎಡಿಫೈಸ್ ಇದೆ. ಅದು ಎಲ್ಲೋ ಒಂದು ಕಡೆ ಸ್ಲಿಪ್ ಆಗುತ್ತೆ ಅಂತ ಹೇಳಲ್ಲ, ಬೈ ಡಿಫಾಲ್ಟ್ ಅದು ನಿಮ್ಮ ಬಳಿ ನಿಲ್ಬೋದು. ಬಟ್ ಆ ಚರ್ಚೆ ಶುರುವಾಗಿದ್ದು ಕಾಂಗ್ರೆಸ್ಗಂತೂ ಒಳ್ಳೆಯ ಲಕ್ಷಣ ಅಲ್ಲ. ಅಂಥದ್ದೇನಿಲ್ಲ, ಚರ್ಚೆಗಳಾಗಬೇಕು, ಯಾಕೆ ಆಗಬಾರ್ದು? ಚರ್ಚೆಗಳು ಆಗೋದ್ರಲ್ಲಿ ತಪ್ಪಿಲ್ಲ. ಸಮುದಾಯಗಳ ಒಂದು ಅಪೇಕ್ಷೆಗಳು, ಆಕಾಂಕ್ಷೆಗಳು ಇರ್ತಕ್ಕಂಥದ್ದು ತಪ್ಪೇನಿಲ್ಲ. ಕಾಂಗ್ರೆಸ್ ಒಳಗಡೆ ನಾವು ಹೋರಾಟ ಮಾಡಿ ನಾವು ನಮ್ಮ ಹಕ್ಕು ಕೊಡಿ ಅಂತ ಕೇಳ್ತಕ್ಕಂಥದ್ದು ತಪ್ಪೇನಿಲ್ಲ. ಆದರೂ ಸಹ ನಮ್ಮ ಸಮುದಾಯಕ್ಕೆ ಅತಿ ಹೆಚ್ಚು ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆ ಯಾವ ಪಕ್ಷನೂ ನಮಗೆ ಆ ಥರ ಅವಕಾಶಗಳು ಕೊಡಲ್ಲ. ಹಾಗೆ ನಾವು ಅಲ್ಪಸಂಖ್ಯಾತರು, ಬರೀ ಮುಸಲ್ಮಾನರಲ್ಲ, ಎಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಒಂದು ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ
ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ತೊಗೊಂಡು ಹೋಗುತ್ತಪ್ಪ. ನಮಗೆ ದ್ವೇಷ ಕಾರ್ತಂಗೆ BJP ಏನು ನಮಗೆ ದ್ವೇಷಿಸ್ತಾರಲ್ಲ ಆ ಥರ ದ್ವೇಷ ಮಾಡಲ್ಲ, ನಮಗೂ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಹೋಗ್ತಾರೆ ಅಂತ ನಾವು ವೋಟ್ ಹಾಕಿದ್ದೀವಿ. ಹಾಗೆ ಆ ವೋಟ್ ಹಾಕಿದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ, ನಮ್ಗೆ ಅಧಿಕಾರ ಜಾಸ್ತಿ ಕೊಡಿ ಅಂತ. ಸೊ ಇದೆಲ್ಲ ನಡೀತಾ ಇರುತ್ತೆ. ಇಟ್ ಈಸ್ ನಾಟ್ ದಿ ಓನ್ಲಿ ಇಶ್ಯೂ ಕನ್ಸರ್ನಿಂಗ್ ದಿ ಮೈನಾರಿಟೀಸ್ ಆರ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ದೇರ್ ಆರ್ ಮೆನಿ ಮೋರ್ ಇಶ್ಯೂಸ್, ದೇರ್ ಆರ್ ಮೆನಿ ಮೋರ್ ಆಪರ್ಚುನಿಟೀಸ್. ಜಮೀರ್ ಬರ್ತಾರೋ ಈಗ? ಇಲ್ಲಿ ಅಬ್ದುಲ್ ಜಬ್ಬಾರ್ ನಮ್ಮ ಮೀಡಿಯಾ ಫೋಕಸ್ ಇರ್ತಕ್ಕಂಥದ್ದು ಅನ್ನೋದು ಬಹಳ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಿಮ್ಮ ಮೀಡಿಯಾ ಫೋಕಸ್ಸು ಯಾವಾಗಲೂ ನೈಜ ಜನರ ಇಶ್ಯೂಸ್ ಮೇಲೆ ಇರೋದಿಲ್ಲ. ನಿಮ್ಮ ಮೀಡಿಯಾ ಫೋಕಸ್ ಯಾವುದು ಜಾಸ್ತಿ ಇಶ್ಯೂ ಇಲ್ಲ ಅದ್ರ ಮೇಲೆ ಫೋಕಸ್ ಇರ್ತಕ್ಕಂಥದ್ದೇ ಪ್ರಾಬ್ಲಮ್ ಬಂದಿರೋದು. ಅವರು ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ, ಜವಾಬ್ದಾರಿ ಇದೆ. ಹೌದು ಇದೆ, ಆದರೆ ನೀವು ಅದೇ ಒಂದು ಇಶ್ಯೂ ಇಟ್ಕೊಂಡು ಬೇರೆ ಇಶ್ಯೂನೇ ಇಲ್ಲ ಅಂತ, ಅದೇ ಒಂದು ಇಶ್ಯೂ ಇಟ್ಕೊಂಡು ಬೇರೆ ಇಶ್ಯೂನೇ ಇಲ್ಲ ಅಂತ ನೀವು ಮುಂದುವರಿಸ್ಕೊಂಡು ಹೋದರೆ ಜನರಿಗೆ ಬೇಕಾದಂಥ ಹಲವಾರು ಇಶ್ಯೂಸ್ ಇದ್ದಾವೆ. ಒಂದು ಚುನಾವಣೆ ಒಂದೇ ಇಶ್ಯೂ ಮೇಲೆ ತೀರ್ಮಾನ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಶಾಂತ್ ಅವರು, ಅಜಿತ್ ಅವರು, ನಾನು ಹೇಳ್ತಾ ಇದ್ದೀನಿ, ಎಲ್ಲ ಬೇರೆ ಬೇರೆ ಇಶ್ಯೂಸ್ ಇರ್ತವೆ, ಅದಕ್ಕೆಲ್ಲ ಇದು ಮಾಡ್ತೀನಿ. ಮೀಡಿಯಾ ಅಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಬಣ ಬಡಿದಾಟ ಕೂಡ ದಾವಣಗೆರೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಟಿಕೆಟ್ ಹಂಚಿಕೆ ಪ್ರಕ್ರಿಯೆನೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಣ ಬಡಿದಾಟ. ಸಿದ್ದರಾಮಯ್ಯನವರು DK ಅವರು ಒಟ್ಟಾಗಿ ಈಗ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾ ಇದ್ದಾರೆ, DK ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಇವತ್ತು ರಾತ್ರಿ ಒಟ್ಟಾಗಿ ಬಂದು ಪ್ರಚಾರ ಮಾಡ್ತಾರೆ. ಇದರಲ್ಲಿ ಬಣ ರಾಜಕೀಯ ಎಲ್ಲಿಂದ ಬಂತು ಅಂತ. ಆ ಕಡೆ BJPಯಲ್ಲೂ ಯಡಿಯೂರಪ್ಪನವರು, GM ಸಿದ್ದೇಶ್ವರ್ ಒಟ್ಟೊಟ್ಟಿಗೆ ಇದ್ದಾರಪ್ಪ, ಆದ್ರಿಂದ ಅಲ್ಲೂ ಬಣ ರಾಜಕೀಯ ಇಲ್ಲ ಅನ್ಬೋದಾ? ಅವರಲ್ಲಿ ಏನಾಗಿದೆ ಅಂತೂ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಒಟ್ಟಾಗಿ ನಾವು ಯೂನಿಫೈಡ್ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ, ಗೆಲ್ತೀವಿ. ನೋಡಿ, ಶಾಮನೂರು ಶಿವಶಂಕರಪ್ಪನವ್ರು 27,000 ಓಟಲ್ಲಿ ಗೆದ್ದಿದ್ದು. ಈ ರಿಸಲ್ಟ್ ಏನಾಗ್ಬೋದು ಅನ್ಸುತ್ತೆ ನಿಮಗೆ? ಮಾರ್ಜಿನ್ ಜಾಸ್ತಿ ಆಗುತ್ತಾ? ಈ ಅಸಮಾಧಾನದ ಕಾರಣ ಮಾರ್ಜಿನ್ ಕಡಿಮೆ ಆಗುತ್ತಾ? ನೆಕ್ ಟು ನೆಕ್ ಫೈಟ್ ಜಾಸ್ತಿ ಆಗುತ್ತೆ? ಇಲ್ಲ, ಇನ್ನೂ ಹೆಚ್ಚಾಗಿ ಮಾರ್ಜಿನ್ ಜಾಸ್ತಿ ಬರುತ್ತೆ. ಓಕೆ, ತಾವು ಈಗ ನಡೀತಾ ಇರ್ತಕ್ಕಂಥ ಯಾವ ರೀತಿ ಇಶ್ಯೂಸು ಸೋಷಿಯಲ್ ಮೀಡಿಯಲ್ಲಿ ಬೇರೆ ಆಗಲಿ ಇದು ಮಾಡೋಕ್ಕೆ ಹೊರಟಿದಾರಲ್ಲ, ಅದೆಲ್ಲ ಒಂದು ಚರ್ಚೆ ಹೌದು, ಆದರೆ ಫೈನಲ್ ತೀರ್ಮಾನಗಳಲ್ಲ. ಫೈನಲ್ ತೀರ್ಮಾನ ಬೇರೆ ರೀತಿ, ಬೇರೆ ಇಶ್ಯೂಸ್ ಮೇಲೆ, ಲಾರ್ಜರ್ ಇಶ್ಯೂಸ್ ಮೇಲೆ ಆಗುತ್ತೆ. ಅಷ್ಟು ಮತದಾರರು ಪ್ರಜ್ಞಾವಂತರು ಇದ್ದಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಗ್ರೌಂಡ್ ಲೆವೆಲಲ್ಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಜನರ ಮಧ್ಯೆ ಇದ್ದೀನಿ. ಸೊ ನನಗೆ ಸೆನ್ಸ್ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ. ಒಳ್ಳೆ ಮಾರ್ಜಿನಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅಂತ ನನಗೆ ವಿಶ್ವಾಸ. ಬಟ್ ರಿಜ್ವಾನ್, ಪೊಲಿಟಿಕಲ್ ರಿಪೋರ್ಟರ್ ಆಗಿ ನನಗೆ ಇನ್ನೊಂದು ಕುತೂಹಲ ಕೂಡ ಇದೆ, ಈ ಬೈ ಎಲೆಕ್ಷನ್ಸಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. ಬಟ್ ನಾನು ಕೇಳಲ್ಲ, ನೀವು ಹೇಳಲ್ಲ. ಬಟ್ ಒಂದು ಒಳ್ಳೇದೇನೆಂದರೆ ಪ್ರಶಾಂತ್ ಅವರು, ಅತಿ ಕಡಿಮೆ ಟೈಮಲ್ಲಿ ಈ ಚುನಾವಣೆ ಆಗ್ತಾಯಿದೆ. ಏಪ್ರಿಲ್ 9ಗೆ ಚುನಾವಣೆ, ಒಂದು 13-14 ದಿವಸದೇ ಚುನಾವಣೆ ಇಟ್ಟವ್ರೆ ಎಲೆಕ್ಷನ್ ಕಮಿಷನರು. ಅದು ಒಳ್ಳೆಯದು. ಬೈ ಎಲೆಕ್ಷನ್ಸ್ ಯಾವಾಗಲೂ ಹೀಗೆ ಆಗಬೇಕು, ಕಡಿಮೆ ಟೈಮಲ್ಲಿ ಚುನಾವಣೆ ಆದರೆ ಕಡಿಮೆ ಎಫರ್ಟು, ಅನ್ನೆಸೆಸರಿ. ನನಗಂತೂ ಗೊತ್ತಿಲ್ಲ, ನಾವು ಪ್ರಚಾರ ಮಾಡೋರು. ಬಟ್ ಇವತ್ತಿನ ರಾಜಕಾರಣ ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ಆ ರೀತಿ ದುಡ್ಡಿನ ರಾಜಕಾರಣ ಆದರೆ ಸಮಾಜಕ್ಕೆ ಒಳ್ಳೆಯದಲ್ಲ. ಬಟ್ BJP ಆಪರೇಷನ್ ಕಮಲ ಆದ ನಂತರ 2008 ಮೈನಿಂಗ್ ನಮ್ಮ ಜನಾರ್ದನ್ ರೆಡ್ಡಿ ಅವರು ಈ ರಾಜ್ಯಕ್ಕೇ ಇಂಥ ಒಂದು ಪರಿಸ್ಥಿತಿಗೆ ತಳ್ಳಿಬಿಟ್ರು. ಹಣದಿಂದನೇ ಚುನಾವಣೆ ಆಗುತ್ತೆ ಅಂತ ತೋರಿಸಿ ಈ ರಾಜ್ಯವನ್ನೇ ಹಾಳು ಮಾಡಿಬಿಟ್ರು BJPಯವರು. ಆವಾಗ ಅಲ್ಲಿಂದನೇ ಈ ಪದ್ಧತಿ ಶುರುವಾಗಿದ್ದು, ಇಲ್ಲಾಂದರೆ ರಾಜ್ಯದಲ್ಲಿ ಇರಲಿಲ್ಲ ಈ ಪದ್ಧತಿ. ಥ್ಯಾಂಕ್ ಯು ಸೋ ಮಚ್ ರಿಜ್ವಾನ್ ಅವರೇ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.